ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅವ್ರ ಅಣ್ಣನ ಮಗಳು ಅತ್ತಿಗೆ ಆಗಬೇಕು. ಅದೇ 4 ಗಂಟೆಯಲ್ಲಿ ಸುದ್ದಿ ಗೊತ್ತಾಯಿತು. ನಮಗೆ ಫೋನ್ ಮಾಡಿದಾಗ 5 ಗಂಟೆ ಅಂದರೆ ಈ ಥರ ಅಪಘಾತ ಆಗ್ಬಿಟ್ಟೈತೆ, ಹಾರ್ಟ್ ಅಟ್ಯಾಕ್ ಅಂತ ಹೇಳಿದ್ರು. ಅದಕ್ಕೆ ಇಲ್ಲಿಗೆ ತಗೊಬನ್ನಿ, ಊರಿಗೇನೆ ಎಲ್ಗೂ ಬೇಡ ಅಂತ ಹೇಳಿದ್ವಿ. ಇಲ್ಲಿಗೆ ತಗೊಬತ್ತಾ ಇದ್ದಾರೆ. ನಮ್ಮ ಹುಡುಗರೆಲ್ಲ ಹೋಗೋರೆ ತಗೊಬತ್ತವ್ರೆ. ಎಲ್ಲ ಕ್ಲೋಸಾಗಿ ಚೆನ್ನಾಗಿದ್ರು. ಬರ್ತಾಯಿದ್ರು. ಎಲೆಕ್ಷನ್ ಎಲ್ಲ ಓಟೆಲ್ಲ ಹಾಕ್ಬಿಟ್ಟು ಎಲ್ಲ ಮಾತಾಡ್ಸ್ಕೊ ಹೋದ್ರು ಮೊನ್ನೆ. ಅದೇ ನಮ್ಮ ತಾಯಿನೂ ಕರೆದ್ರು, ಬನ್ನಿ ಒಂದು 4 ದಿವಸ ಇದು ಬರೋರಿ ಅಂತ. ಅವರು ಇಲ್ಲ, ನಂಗೆ ಶುಗರು, ಒಂದು ತಿಂಗಳಿರೋಕ್ಕಾಗಲ್ಲ. ಅವ್ರ ಅಮ್ಮನ್ನ ತಂಗಿ ಮಕ್ಕಳನ್ನ ಎಲ್ಲ ರಾಜ್ಯಕ್ಕೆ ಅಂತ ಹೋಗಿದ್ರು. ಮಕ್ಕಳನ್ನ ರಾಜ್ಯದಿಂದ ಮುಗಿಸ್ಕೊಂಡು ಕರ್ಕೊಬಂದು ಬಿಟ್ಬಿಟ್ಟು ಹೋಗುವಾಗ ಅಪಘಾತ ಆಯ್ತು. ಹಿಂಗೆ ಮದ್ದೂರಿಗೆ ಬಂದಿದ್ರು. ಅಮ್ಮನ್ನ ಮದ್ದೂರಿಗೆ ಇಡ್ಸವ್ರೆ. ಮದ್ದೂರಲ್ಲಿ ಬಿಟ್ಬಿಟ್ಟು ಮಕ್ಕಳನ್ನ ಅವರು ಹೋಯ್ತಾಯಿದ್ರು. ನೈಟು 12 ಗಂಟೆ 1 ಗಂಟೆಲೇನೋ ಅಪಘಾತ ಆಯ್ತಂತೆ. ಕಾರು ಬಾಡಿ 11:30 12 ಗಂಟೆ ಮಾಡೋದಿಲ್ಲೇನೆ. ಓಟ್ ಹಾಕೋಕ್ಕೆ ಇಲ್ಲೇನೆ ಅವ್ರದ್ದು ದಾಖಲೆ ಇರೋದು. ಅವ್ರು ತಿಂಗ್ಳಿಗೆ ಬರ್ತಾಯಿದ್ರು ಅಮ್ಮನ ನೋಡೋಕ್ಕೆ, ಗಂಡ ಮಕ್ಕಳೆಲ್ಲ ನೋಡೋಕ್ಕೆ. ಇರಲಿಲ್ಲ, ಅಲ್ಲಿ ಚೆನ್ನೈಲಿ ಇರೋದು ಅವರು. ಬೆಂಗಳೂರಲ್ಲಿ ಒಂದು ಸ್ವಲ್ಪ ದಿನ ಸೆಟ್ಲಾಗಿದ್ರು, ಒಂದು 10 ವರ್ಷ. ಪುನಃ ಇವಾಗ ಒಂದು 3 ವರ್ಷದಿಂದ ಹೈದ್ರಾಬಾದ್ಗೆ ಹೋದರು. ಈಗ ಮಕ್ಕಳನ್ನ ರಾಜ್ಯಕ್ಕೆಲ್ಲ ಕರ್ಕೊಂಡು ಹೋಗಿ ವಾಪಸ್ಸು ಕರ್ಕೊಬಂದು ಬಿಡುವಾಗ ಈ ಕಡೆಯಿಂದ ಹೋಗುವಾಗ ಅಪಘಾತ ಆಯಿತು. ಅಮ್ಮನ ಬಿಟ್ಬಿಟ್ಟು ಅಲ್ಲಿ ಬಿದ್ದರು, ಬೆಂಗಳೂರಲ್ಲಿದ್ದರು. ಅವ್ರ ತಂದೆ ಈಗ 2.5 ತಿಂಗಳಲ್ಲಿ ತೀರೋದ್ರು. ಅಮ್ಮ ಒಬ್ಬರೇ ಇರ್ತಾರಲ್ಲ ಅಂದ್ಬಿಟ್ಟು ತಂಗಿ ಮಕ್ಕಳೆಲ್ಲ ಹೋಗಿ ಬಂದು ಮಾಡ್ತಾರಲ್ಲ, ಅನ್ಕೆರೆಯವರು ಮದ್ದೂರಲ್ಲಿ ಬಾಡಿಗೆ ಮನೆ ಮಾಡಿಬಿಟ್ಟು ಇರಿಸ್ಬಿಟ್ಟು ಹೋಗಿದ್ರು. ನಾಳೆ 10:30 10 ಗಂಟೆ. ಸರಸ್ವತಿ ಅಂತ ಹೇಳ್ಬಿಟ್ಟು ಅವ್ರ ಅಣ್ಣನ ಮಗಳು ಅತ್ತಿಗೆ ಆಗಬೇಕು. ಅದೇ 4 ಗಂಟೆಯಲ್ಲಿ ಸುದ್ದಿ ಗೊತ್ತಾಯಿತು. ನಮಗೆ ಫೋನ್ ಮಾಡಿದಾಗ 5 ಗಂಟೆ ಅಂದರೆ ಈ ಥರ ಅಪಘಾತ ಆಗ್ಬಿಟ್ಟೈತೆ, ಹಾರ್ಟ್ ಅಟ್ಯಾಕ್ ಅಂತ ಹೇಳಿದ್ರು. ಅದಕ್ಕೆ ಇಲ್ಲಿಗೆ ತಗೊಬನ್ನಿ, ಊರಿಗೇನೆ ಎಲ್ಗೂ ಬೇಡ ಅಂತ ಹೇಳಿದ್ವಿ. ಇಲ್ಲಿಗೆ ತಗೊಬತ್ತಾ ಇದ್ದಾರೆ. ನಮ್ಮ ಹುಡುಗರೆಲ್ಲ ಹೋಗೋರೆ ತಗೊಬತ್ತವ್ರೆ. ಎಲ್ಲ ಕ್ಲೋಸಾಗಿ ಚೆನ್ನಾಗಿದ್ರು. ಬರ್ತಾಯಿದ್ರು. ಎಲೆಕ್ಷನ್ ಎಲ್ಲ ಓಟೆಲ್ಲ ಹಾಕ್ಬಿಟ್ಟು ಎಲ್ಲ ಮಾತಾಡ್ಸ್ಕೊ ಹೋದ್ರು ಮೊನ್ನೆ. ಅದೇ ನಮ್ಮ ತಾಯಿನೂ ಕರೆದ್ರು, ಬನ್ನಿ ಒಂದು 4 ದಿವಸ ಇದು ಬರೋರಿ ಅಂತ. ಅವರು ಇಲ್ಲ, ನಂಗೆ ಶುಗರು, ಒಂದು ತಿಂಗಳಿರೋಕ್ಕಾಗಲ್ಲ. ಅವ್ರ ಅಮ್ಮನ್ನ ತಂಗಿ ಮಕ್ಕಳನ್ನ ಎಲ್ಲ ರಾಜ್ಯಕ್ಕೆ ಅಂತ ಹೋಗಿದ್ರು. ಮಕ್ಕಳನ್ನ ರಾಜ್ಯದಿಂದ ಮುಗಿಸ್ಕೊಂಡು ಕರ್ಕೊಬಂದು ಬಿಟ್ಬಿಟ್ಟು ಹೋಗುವಾಗ ಅಪಘಾತ ಆಯಿತು. ಹಿಂಗೆ ಮದ್ದೂರಿಗೆ ಬಂದಿದ್ರು. ಅಮ್ಮನ್ನ ಮದ್ದೂರಿಗೆ ಇಡ್ಸವ್ರೆ. ಮದ್ದೂರಲ್ಲಿ ಬಿಟ್ಬಿಟ್ಟು ಮಕ್ಕಳನ್ನ ಅವರು ಹೋಯ್ತಾಯಿದ್ರು. ನೈಟು 12 ಗಂಟೆ 1 ಗಂಟೆಲೇನೋ ಅಪಘಾತ ಆಯ್ತಂತೆ. ಕಾರು ಬಾಡಿ 11:30 12 ಗಂಟೆ ಮಾಡೋದಿಲ್ಲೇನೆ. ಓಟ್ ಹಾಕೋಕ್ಕೆ ಇಲ್ಲೇನೆ ಅವ್ರದ್ದು ದಾಖಲೆ ಇರೋದು. ಅವ್ರು ತಿಂಗ್ಳಿಗೆ ಬರ್ತಾಯಿದ್ರು ಅಮ್ಮನ ನೋಡೋಕ್ಕೆ, ಗಂಡ ಮಕ್ಕಳೆಲ್ಲ ನೋಡೋಕ್ಕೆ. ಇರಲಿಲ್ಲ, ಅಲ್ಲಿ ಚೆನ್ನೈಲಿ ಇರೋದು ಅವರು. ಬೆಂಗಳೂರಲ್ಲಿ ಒಂದು ಸ್ವಲ್ಪ ದಿನ ಸೆಟ್ಲಾಗಿದ್ರು, ಒಂದು 10 ವರ್ಷ. ಪುನಃ ಇವಾಗ ಒಂದು 3 ವರ್ಷದಿಂದ ಹೈದ್ರಾಬಾದ್ಗೆ ಹೋದರು. ಈಗ ಮಕ್ಕಳನ್ನ ರಾಜ್ಯಕ್ಕೆಲ್ಲ ಕರ್ಕೊಂಡು ಹೋಗಿ ವಾಪಸ್ಸು ಕರ್ಕೊಬಂದು ಬಿಡುವಾಗ ಈ ಕಡೆಯಿಂದ ಹೋಗುವಾಗ ಅಪಘಾತ ಆಯಿತು. ಅಮ್ಮನ ಬಿಟ್ಬಿಟ್ಟು ಅಲ್ಲಿ ಬಿದ್ದರು, ಬೆಂಗಳೂರಲ್ಲಿದ್ದರು. ಅವ್ರ ತಂದೆ ಈಗ 2.5 ತಿಂಗಳಲ್ಲಿ ತೀರೋದ್ರು. ಅಮ್ಮ ಒಬ್ಬರೇ ಇರ್ತಾರಲ್ಲ ಅಂದ್ಬಿಟ್ಟು ತಂಗಿ ಮಕ್ಕಳೆಲ್ಲ ಹೋಗಿ ಬಂದು ಮಾಡ್ತಾರಲ್ಲ, ಅನ್ಕೆರೆಯವರು ಮದ್ದೂರಲ್ಲಿ ಬಾಡಿಗೆ ಮನೆ ಮಾಡಿಬಿಟ್ಟು ಇರಿಸ್ಬಿಟ್ಟು ಹೋಗಿದ್ರು. ನಾಳೆ 10:30 10 ಗಂಟೆ. ಸರಸ್ವತಿ ಅಂತ ಹೇಳ್ಬಿಟ್ಟು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅವ್ರ ಅಣ್ಣನ ಮಗಳು ಅತ್ತಿಗೆ ಆಗಬೇಕು. ಅದೇ 4 ಗಂಟೆಯಲ್ಲಿ ಸುದ್ದಿ ಗೊತ್ತಾಯಿತು. ನಮಗೆ ಫೋನ್ ಮಾಡಿದಾಗ 5 ಗಂಟೆ ಅಂದರೆ ಈ ಥರ ಅಪಘಾತ ಆಗ್ಬಿಟ್ಟೈತೆ, ಹಾರ್ಟ್ ಅಟ್ಯಾಕ್ ಅಂತ ಹೇಳಿದ್ರು. ಅದಕ್ಕೆ ಇಲ್ಲಿಗೆ ತಗೊಬನ್ನಿ, ಊರಿಗೇನೆ ಎಲ್ಗೂ ಬೇಡ ಅಂತ ಹೇಳಿದ್ವಿ. ಇಲ್ಲಿಗೆ ತಗೊಬತ್ತಾ ಇದ್ದಾರೆ. ನಮ್ಮ ಹುಡುಗರೆಲ್ಲ ಹೋಗೋರೆ ತಗೊಬತ್ತವ್ರೆ. ಎಲ್ಲ ಕ್ಲೋಸಾಗಿ ಚೆನ್ನಾಗಿದ್ರು. ಬರ್ತಾಯಿದ್ರು. ಎಲೆಕ್ಷನ್ ಎಲ್ಲ ಓಟೆಲ್ಲ ಹಾಕ್ಬಿಟ್ಟು ಎಲ್ಲ ಮಾತಾಡ್ಸ್ಕೊ ಹೋದ್ರು ಮೊನ್ನೆ. ಅದೇ ನಮ್ಮ ತಾಯಿನೂ ಕರೆದ್ರು, ಬನ್ನಿ ಒಂದು 4 ದಿವಸ ಇದು ಬರೋರಿ ಅಂತ. ಅವರು ಇಲ್ಲ, ನಂಗೆ ಶುಗರು, ಒಂದು ತಿಂಗಳಿರೋಕ್ಕಾಗಲ್ಲ. ಅವ್ರ ಅಮ್ಮನ್ನ ತಂಗಿ ಮಕ್ಕಳನ್ನ ಎಲ್ಲ ರಾಜ್ಯಕ್ಕೆ ಅಂತ ಹೋಗಿದ್ರು. ಮಕ್ಕಳನ್ನ ರಾಜ್ಯದಿಂದ ಮುಗಿಸ್ಕೊಂಡು ಕರ್ಕೊಬಂದು ಬಿಟ್ಬಿಟ್ಟು ಹೋಗುವಾಗ ಅಪಘಾತ ಆಯಿತು. ಹಿಂಗೆ ಮದ್ದೂರಿಗೆ ಬಂದಿದ್ರು. ಅಮ್ಮನ್ನ ಮದ್ದೂರಿಗೆ ಇಡ್ಸವ್ರೆ. ಮದ್ದೂರಲ್ಲಿ ಬಿಟ್ಬಿಟ್ಟು ಮಕ್ಕಳನ್ನ ಅವರು ಹೋಯ್ತಾಯಿದ್ರು. ನೈಟು 12 ಗಂಟೆ 1 ಗಂಟೆಲೇನೋ ಅಪಘಾತ ಆಯ್ತಂತೆ. ಕಾರು ಬಾಡಿ 11:30 12 ಗಂಟೆ ಮಾಡೋದಿಲ್ಲೇನೆ. ಓಟ್ ಹಾಕೋಕ್ಕೆ ಇಲ್ಲೇನೆ ಅವ್ರದ್ದು ದಾಖಲೆ ಇರೋದು. ಅವ್ರು ತಿಂಗ್ಳಿಗೆ ಬರ್ತಾಯಿದ್ರು ಅಮ್ಮನ ನೋಡೋಕ್ಕೆ, ಗಂಡ ಮಕ್ಕಳೆಲ್ಲ ನೋಡೋಕ್ಕೆ. ಇರಲಿಲ್ಲ, ಅಲ್ಲಿ ಚೆನ್ನೈಲಿ ಇರೋದು ಅವರು. ಬೆಂಗಳೂರಲ್ಲಿ ಒಂದು ಸ್ವಲ್ಪ ದಿನ ಸೆಟ್ಲಾಗಿದ್ರು, ಒಂದು 10 ವರ್ಷ. ಪುನಃ ಇವಾಗ ಒಂದು 3 ವರ್ಷದಿಂದ ಹೈದ್ರಾಬಾದ್ಗೆ ಹೋದರು. ಈಗ ಮಕ್ಕಳನ್ನ ರಾಜ್ಯಕ್ಕೆಲ್ಲ ಕರ್ಕೊಂಡು ಹೋಗಿ ವಾಪಸ್ಸು ಕರ್ಕೊಬಂದು ಬಿಡುವಾಗ ಈ ಕಡೆಯಿಂದ ಹೋಗುವಾಗ ಅಪಘಾತ ಆಯಿತು. ಅಮ್ಮನ ಬಿಟ್ಬಿಟ್ಟು ಅಲ್ಲಿ ಬಿದ್ದರು, ಬೆಂಗಳೂರಲ್ಲಿದ್ದರು. ಅವ್ರ ತಂದೆ ಈಗ 2.5 ತಿಂಗಳಲ್ಲಿ ತೀರೋದ್ರು. ಅಮ್ಮ ಒಬ್ಬರೇ ಇರ್ತಾರಲ್ಲ ಅಂದ್ಬಿಟ್ಟು ತಂಗಿ ಮಕ್ಕಳೆಲ್ಲ ಹೋಗಿ ಬಂದು ಮಾಡ್ತಾರಲ್ಲ, ಅನ್ಕೆರೆಯವರು
ಮದ್ದೂರಲ್ಲಿ ಬಾಡಿಗೆ ಮನೆ ಮಾಡ್ಬಿಟ್ಟು ಇರಿಸ್ಬಿಟ್ಟು ಹೋಗಿದ್ರು. ನಾಳೆ 10:30 ಗಂಟೆ. ಸರಸ್ವತಿ ಅಂತ ಹೇಳ್ಬಿಟ್ಟು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.